ನನಗೇನು ಆ ಥರ ಪರ್ಸನಲ್ ಆಗಿ ಇಷ್ಟ ಆಗದೆ ಇರೋ ವಿಷಯ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ನೋಡಿ, ಇವತ್ತು ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಷ್ಟೊಂದು ಐಟಮ್ಸ್ ಎಲ್ಲ ಹರಡ್ಕೊಂಡಿದೀನಿ. ನೂಲು ಚಾನಲ್ಗೋಸ್ಕರ ಒಂದು ವಿಡಿಯೋವನ್ನ ಶೂಟ್ ಮಾಡ್ಕೊಳ್ತಾ ಇದ್ದೆ ಇಷ್ಟೋ ತನಕ. ಹಾಗೆ ಅದರ ಶೂಟಿಂಗ್ ಏನೋ ಮುಗೀತು. ಹಾಗಾಗಿ ನೆಕ್ಸ್ಟ್ ಮತ್ತೆ ವ್ಲಾಗಿಗೂ ಕೂಡ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ. ಇವತ್ತು ನನ್ನ ಮಗಳ ರಿಸಲ್ಟ್ ಬಂತು. ರಿಸಲ್ಟ್ ತುಂಬಾನೇ ಚೆನ್ನಾಗಿ ಬಂದಿದೆ, ಖುಷಿ ಆಯ್ತು. ಸೊ ನಾವು ಮಕ್ಕಳನ್ನ ಚೆನ್ನಾಗಿ ಓದಿಸ್ತಾ ಇರ್ತೀವಿ, ಬಟ್ ಅವ್ರು ಹೇಗೆ ಪರ್ಫಾರ್ಮ್ ಮಾಡಿದ್ದಾರೆ ಅನ್ನೋದು ಅವ್ರ ರಿಸಲ್ಟ್ ಬಂದ್ಮೇಲೆ ನಮ್ಗೆ ಗೊತ್ತಾಗುತ್ತೆ. ಆಬ್ವಿಯಸ್ಲಿ ಒಂದು ಮಾರ್ಕ್ಸ್ ನೋಡಿ ಒಂದ್ ಮಗು ಎಷ್ಟು ಬುದ್ಧಿವಂತ ಅಂತ ಅಳಿಯೋದು ತುಂಬಾನೇ ನನಗೇನು ಆ ಥರ ಪರ್ಸನಲ್ ಆಗಿ ಇಷ್ಟ ಆಗದೆ ಇರೋ ವಿಷಯ. ಬಟ್ ಸ್ಟಿಲ್ ನಮ್ಮ ಮಕ್ಕಳು ಚೆನ್ನಾಗಿ ಮಾರ್ಕ್ಸ್ ತೆಗೆದಾಗ ಖುಷಿ ಅಂತೂ ಆಗೇ ಆಗತ್ತೆ ಅಲ್ವಾ. ಸೊ ನನಗಂತೂ ಇವತ್ತು ತುಂಬಾನೇ ಖುಷಿಯಲ್ಲಿದ್ದೀನಿ ನಾನು. ಮಗಳದ್ದು ಚೆನ್ನಾಗಿ ಮಾರ್ಕ್ಸ್ ಕೂಡ ಬಂದಿದೆ. ಹಾಗೆ ಇವತ್ತಿಂದ ನಮ್ದು ಪ್ಯಾಕಿಂಗ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ನಾಳೆ ಅಂದ್ರೆ ಊರಿಗೆ ಹೊರಡ್ಬೇಕು. ಅಮ್ಮನ ಮನೆಗೆ ಹೋಗೋದು ಅಂದ್ರೆ ಯಾರಿಗಿಷ್ಟ ಆಗಲ್ಲ ಹೇಳಿ. ತವ್ರ ಮನೆ ಅಂತ ಅಂದ್ರೆ ಹೆಣ್ಮಕ್ಳಿಗೆ ಎಲ್ರಿಗೂ ತುಂಬಾನೇ ಪ್ರೀತಿ. ಸೊ ನಾನು ಮತ್ತೆ ನನ್ನ ತಂಗಿ ಮತ್ತೆ ಅವಳ ಮಗಳು ಎಲ್ಲರೂ ಸೇರಿ ಊರಿಗೆ ಹೋಗ್ಬೇಕು. ನಾಳೆಗೋಸ್ಕರ ಟಿಕೆಟ್ ಕೂಡ ಬುಕ್ಕಿಂಗ್ ಆಗಿದೆ. ನೋಡಿ ಇಲ್ಲಿ ಮಗಳು. ಸೊ ಟಿಕೆಟ್ ಎಲ್ಲ ಬುಕ್ಕಿಂಗ್ ಆಗಿದೆ. ಇನ್ನೇನು ಪ್ಯಾಕಿಂಗ್ ಶುರು ಮಾಡ್ಬೇಕಷ್ಟೇನೆ. ಅವತ್ತೇ ಪ್ಯಾಕಿಂಗ್ ಮಾಡೋಣ ಅಂತ ಅನ್ಕೊಂಡೆ, ಬಟ್ ಎಷ್ಟೇ ಮುಂಚೆ ಪ್ಯಾಕಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಲಾಸ್ಟ್ ಮೂಮೆಂಟ್ ವರೆಗೂ ಏನಾದ್ರೂ ಒಂದು ಮಿಸ್ ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ನಾನು ಯೂಶಲಿ ಲಾಸ್ಟ್ ಮೂಮೆಂಟ್ ಪ್ಯಾಕ್ ಮಾಡ್ಕೊಳ್ಳೋದು ಜಾಸ್ತಿ. ಸೊ ಯಾಕಂದ್ರೆ ಎಲ್ಲದೂ ನಾನು ತಲೆಯಲ್ಲಿ ಪ್ಯಾಕ್ ಮಾಡಿಬಿಟ್ಟಿರ್ತೀನಿ. ಈ ಐಟಮ್ ಬೇಕು, ಈ ಐಟಮ್, ಈ ಡ್ರೆಸ್ ಬೇಕು, ಈ ಸೀರೆ ಬೇಕು ಅಂತ ಹೇಳಿ ಫೈನಲ್ ಆಗಿ ಅದನ್ನ ಬ್ಯಾಗಿಗೆ ತುಂಬೋದಷ್ಟೇನೆ. ಸೊ ಹೆಚ್ಚೆಚ್ಚು ವ್ಲಾಗ್ಸ್ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ ಹೇಳಿ, ಫಿಂಗರ್ಸ್ ಕ್ರಾಸ್ಡ್. ಸೊ ಮಗಳು ನೋಡಿ ಏನೋ ಮಾಡ್ತಿಲ್ಲ. ಎಂತ ಮಾಡ್ತಿದ್ಯಾ? ತೋರ್ಸು. ತಾಳು ತಾಳು ತಾಳು, ನಾನು ಬ್ಯಾಕ್ ಕ್ಯಾಮರಾ ಆನ್ ಮಾಡ್ತೀನಿ. ನಾನು ರಂಗೋಲಿ ಬಿಡಿಸ್ತಾ ಇದ್ದೀನಿ ತುಳಸಿ ಕಟ್ಟೆ ಈ ತರ. 3 ಡಾಟ್ಸ್ ಮತ್ತೆ ಈ ಕಡೆ ಈ ತರ ಒಂದು, ಆಮೇಲೆ ಇನ್ನೊಂದು ಈ ಕಡೆ ಒಂದು, ಈ ತರ ಈ ಕಡೆ ಒಂದು, ಈ ತರ. ಓಕೆ. ಆಮೇಲೆ ಈ ತರ ಒಂದು, ಆಮೇಲೆ ಈ ತರ ಒಂದು, ಈ ತರ. ವಾವ್, ಚೆನ್ನಾಗಾಯ್ತು. ಇವಾಗ ನಾನು ವಿಡಿಯೋ ಶೂಟಿಂಗ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಂಡು 12:30 ಆಯ್ತು ಟೈಮು. ಸೊ ಇನ್ನು ಮೇಲೆ ಅಡುಗೆಯನ್ನ ಸ್ಟಾರ್ಟ್ ಮಾಡಬೇಕು. ಬೆಳಗ್ಗೆ ಇವತ್ತು ಮಗಳ ರಿಸಲ್ಟ್ ತಗೊಳಕ್ ಹೋಗ್ಬೇಕಾದ್ರೇನೆ ಅಡುಗೆ ಮಾಡಿಟ್ಟು ಹೋಗೋಣ ಅಂತ ಅನ್ಕೊಂಡೆ, ಬಟ್ ಮಾಡಕ್ ಸಾಧ್ಯನೇ ಆಗಿಲ್ಲ. ತಿಂಡಿ ಮಾಡೋ ತನಕನೇ ಲೇಟ್ ಆಯ್ತು, ಸ್ವಲ್ಪ ಎದ್ದಿದ್ದು ಲೇಟ್ ಆಯ್ತು. ಹಾಗಾಗಿ ಇವಾಗ ಫಾಸ್ಟ್ ಆಗಿ ಅಡುಗೆಯನ್ನ ಮುಗಿಸ್ಕೊಳ್ತೀನಿ, ಮತ್ತೆ ಆಮೇಲೆ ನಿಮ್ಗೆ ಭೇಟಿ ಆಗ್ತೀನಿ. ಸೊ ಬನ್ನಿ, ಸ್ಟೇ ಟ್ಯೂನ್ಡ್. ನಮ್ಮನೆ ಕಿಚನ್ ಕಿಟಕಿ ಓಪನ್ ಮಾಡಿದ ತಕ್ಷಣ ಇಲ್ಲಿ ಎಲ್ಲ ರೀತಿಯ ಹಕ್ಕಿಗಳು ಕಾಣಿಸ್ತತೆ. ಅದರಲ್ಲಿ ಮೇನ್ಲಿ ಪಾರಿವಾಳ, ಕಾಗೆ ಮತ್ತು ಮೈನಾ ಹಕ್ಕಿಗಳು ಜಾಸ್ತಿ ಕಾಣಕ್ಕೆ ಸಿಗತ್ತೆ. ನಾನಂತೂ ಅದು ಕಂಡಾಗೆಲ್ಲ ಕೈಯಲ್ಲಿ ಮೊಬೈಲ್ ಇದ್ದರೆ ಅಥವಾ ಹತ್ತಿರದಲ್ಲೇ ಮೊಬೈಲ್ ಇದ್ದರೆ ಅದನ್ನು ವಿಡಿಯೋ ಮಾಡ್ಕೊಳ್ಳದೆ ಬಿಡೋದಿಲ್ಲ. ಸೊ ಇವಕ್ಕೂ ಎಲ್ಲ ಒಂದು ಥ್ಯಾಂಕ್ಸನ್ನು ಇವಾಗಲೇ ಹೇಳಿಬಿಡ್ತೀನಿ. ಇದಾದಮೇಲೆ ನಾನು ಇವತ್ತು ಕ್ಯಾರೆಟು ಮತ್ತು ರಾಗಿಯನ್ನು ನೆನೆಸಿಟ್ಟಿದ್ನಲ್ಲ, ಅದೆರಡು ಮಿಕ್ಸ್ ಮಾಡಿಬಿಟ್ಟು ಒಂದು ಜ್ಯೂಸನ್ನು ಮಾಡಿಕೊಂಡೆ. ನನಗೆ ಈ ಜ್ಯೂಸು ತುಂಬಾ ಇಷ್ಟ ಆಯಿತು. ಮಗಳು ಕೂಡ ಕುಡಿತಾಳೆ ಅಂತ ನೋಡಿದ್ರೆ ಮಗಳಿಗೆ ಇಷ್ಟನೇ ಆಗಿಲ್ಲ, ಬೇಡವೇ ಬೇಡ ಅಂತ ಹಾಗೆ ಬಿಟ್ಬಿಟ್ಲು. ಸರಿ ಅಂತ ಹಸ್ಬೆಂಡು ಕುಡಿತಾರೆ ಅಂತ ಅದನ್ನು ಫ್ರಿಜ್ಜಲ್ಲಿ ಹಾಗೆ ಎತ್ತಿಟ್ಟೆ. ಇದ್ರ ಜೊತೆಗೆ ನಾನು ಇವತ್ತಿನ ಅಡುಗೆಯನ್ನು ಕೂಡ ಮುಗಿಸ್ಕೊಂಡೆ. ಇವತ್ತು ನಾನು ಬೆಂಡೆಕಾಯಿ ಸುಮಾರು ಇತ್ತು ಫ್ರಿಜ್ಜಲ್ಲಿ ತಂದಿಟ್ಟಿರೋದು, ಅದರಿಂದ ಒಂದು ಫ್ರೈ ಮಾಡಿದೆ. ಜಸ್ಟ್ ಒಂಚೂರು ಎಣ್ಣೆಯಲ್ಲಿ ಹುರಿದ್ಬಿಟ್ಟು ಅದಕ್ಕೆ ಖಾರ ಪುಡಿ ಮತ್ತು ಉಪ್ಪನ್ನು ಸೇರಿಸಿದ್ದೀನಿ. ಹಾಗೆ ಇಲ್ಲಿ ಕಾಳುಗಳನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಸಾರನ್ನು ಮಾಡಿಕೊಂಡೆ. ಸೊ ಇದೆರಡು ಇವತ್ತಿನ ಅಡುಗೆಗಳು ಸಿಂಪಲ್ ಆಗಿ ನೀಟಾಗಿ ಫಿನಿಶ್ ಮಾಡ್ಕೊಂಡಿದ್ದಾಯಿತು. ಇದಾದ್ಮೇಲೆ ನಿನ್ನೆ ರಾತ್ರಿ ನಾವೊಂದು ಫಂಕ್ಷನ್ ಅನ್ನ ಅಟೆಂಡ್ ಮಾಡಿದ್ವಿ. ಊಟಕ್ಕೆ ಕುಂತಾಗ ಎಲ್ರಿಗೂ ಕುಡಿಯೋ ನೀರಿಗೋಸ್ಕರ ಈ ರೀತಿಯಾದ ಬಾಟಲ್ಸ್ ಅಲ್ಲಿ ನೀರನ್ನ ಕೊಟ್ಟಿದ್ರು. ನನ್ನ ಮಗಳು ಸೈಲೆಂಟ್ ಆಗಿ ಒಂದು ಬಾಟಲ್ ಅನ್ನ ಎತ್ಕೊಂಡು ಮನೆಗೆ ಬಂದ್ಬಿಟ್ಟಿದ್ದಾಳೆ. ನನಗೆ ಗೊತ್ತೇ ಆಗಿರ್ಲಿಲ್ಲ. ಇಲ್ದಿದ್ರೆ ನಾನು ಡಸ್ಟ್ಬಿನ್ ಹಾಕು ಅಂತ ಹೇಳ್ತಿದ್ದೆ. ಅದಾದ್ಮೇಲೆ ಇವತ್ತು ಬೆಳಗ್ಗೆ ಎದ್ಬಿಟ್ಟು ಅಮ್ಮ ಈ ಬಾಟಲ್ ಅನ್ನ ಕಟ್ ಮಾಡ್ಕೊಡ್ತೀಯಾ ಅಂತ ಕೇಳಿದ್ಲು. ಏನ್ ಕ್ರಾಫ್ಟ್ ಮಾಡ್ತಾಳೆ ಅಂತ ಕ್ಯೂರಿಯಾಸಿಟಿ ನನಗೂ ಇತ್ತು. ಇದಿದ್ರಲ್ಲೇ ಶಾರ್ಪ್ ಆಗಿರುವ
ಇರುವಂತ ಒಂದು ಚಾಕುವನ್ನ ತಗೊಂಡು ಕಟ್ ಮಾಡಿ ಕೊಟ್ಟಿದ್ದಾಯ್ತು. ಅವಳು ನೋಡಿದ್ರೆ ಬಾಲ್ಕನಿಗೆ ಬಂದು ಇರುವಂತ ಪಾಟ್ಸ್ ಅಲ್ಲಿ ಒಂದಷ್ಟು ಮಣ್ಣನ್ನ ತೆಗೆದು ಈ ಒಂದು ಬಾಟಲ್ಗೆ ತುಂಬಿದ್ದಾಯ್ತು. ಹಾಗೆ ನನ್ನ ಹತ್ರ ದೊಡ್ಡ ಪತ್ರೆಯ ಒಂದು ಚಿಗುರನ್ನ ಕೊಯ್ಕೊಡ್ತೀಯ ಅಮ್ಮ ಅಂತ ಕೇಳಿದ್ದು. ಸೊ ನಾನು ಕೊಯ್ಕೊಟ್ಟೆ. ತಿಳಿದಂಗೆ ಮಾಡ್ತಾರಲ್ವ, ಅದು ನಮಗೊಂಥರ ಖುಷಿ ಕೊಡುತ್ತೆ ಅಲ್ವಾ. ಸೊ ಇದೆಲ್ಲ ಚಿಕ್ಕ ಚಿಕ್ಕ ಖುಷಿಗಳನ್ನು ನಾನಂತೂ ತುಂಬಾ ಖುಷಿ ಪಡ್ತೀನಿ. ಸೊ ಹ್ಯಾಪಿನೆಸ್ ಈಸ್ ಇನ್ ಲಿಟಲ್ ಥಿಂಗ್ಸ್ ಇನ್ ಲೈಫ್ ಅಂತ ಹೇಳ್ತಾರಲ್ಲ, ಹಾಗೇನೆ ಇದೆಲ್ಲ ಆಯಿತು. ಸಂಜೆ ಏನಾದರೂ ಚಾಟ್ಸ್ ತಿನ್ನೋಣ ಅಂತ ಅನಿಸ್ತಿತ್ತು. ಹಾಗೆ ಏನಾದರೂ ನಾನೇ ಮನೇಲಿ ಮಾಡೋಣ ಅಂತ ನೋಡಬೇಕಾದ್ರೆ ಡಿಮಾರ್ಟಿಂದ ಯಾವಾಗಲೂ ತಂದಿದ್ದಂಥ ಪಾನಿಪೂರಿ ಕಿಟ್ ಇತ್ತು. ಆ್ಯಕ್ಚುಲಿ ಇದು 2 ಪ್ಯಾಕೆಟ್ಸ್ ಇದ್ವು. ಸೊ ಸರಿ ನಾನೇ ಪಾನಿಪೂರಿ ಮಾಡ್ತೀನಿ ಅಂತ ಹೇಳಿದೆ. ಹಾಗಾಗಿ ಇದನ್ನು ಒಂದ್ಸಲ ನಿಮ್ಗೆ ತೋರಿಸೋಣ ಅಂಥೇಳಿ. ಪ್ರತಿ ಸಲಿನೂ ನಮಗೆ ಗೋಲ್ಗಪ್ಪ ತಿನ್ನಬೇಕು ಅನಿಸಿದಾಗ ಅಂಗಡಿಯವ್ರ ಹತ್ರ ಓಡಬೇಕಂತಿರೋದಿಲ್ಲ. ಈ ರೀತಿಯಾದ ಕಿಟ್ಗಳನ್ನೆಲ್ಲ ನಾವೇ ತಂದಿಟ್ಕೊಂಡು ಆರಾಮಾಗಿ ಮಾಡ್ಕೊಳ್ಬಹುದು. ಸೊ ಒಂದ್ಸಲ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನಮಗೆ ಸ್ವೀಟ್ ಪಾನಿಗೋಸ್ಕರ ಒಂದಷ್ಟು ಪುಡಿಗಳನ್ನು ಕೊಟ್ಟಿರ್ತಾರೆ. ಹಾಗೆ ಇಲ್ಲಿ ಸ್ಪೈಸಿ ಪಾನಿಗೋಸ್ಕರನೂ ಒಂದಷ್ಟು ಪುಡಿಗಳನ್ನು ಕೊಟ್ಟಿರ್ತಾರೆ. 2 ಪ್ಯಾಕೆಟ್ಸ್ ಇದೆ. ಸೊ ಆ ಪುಡಿಗೆ ನಾವು ನಮ್ಗೆ ಬೇಕಾಗಿರೋ ಅಷ್ಟು ನೀರನ್ನು ಸೇರಿಸ್ಕೊಂಡ್ಬಿಟ್ರೆ ಆಗೋಯ್ತು, ಪಾನಿಗಳು ರೆಡಿ ಆಗುತ್ತೆ. ಹಾಗೆ ಇನ್ನೊಂದು ಪ್ಯಾಕೆಟಲ್ಲಿ ಇಲ್ಲಿ ನೋಡಿ ಈ ರೀತಿಯಾದ ಥರ ಸಂಡಿಗೆ ರೀತಿಯಾಗಿ ಇರುತ್ತೆ. ಇದನ್ನು ನಾವು ಕರ್ಕೊಂಡ್ಬಿಟ್ರೆ ಒಳ್ಳೆಯ ಪಾನಿಪೂರಿ ರೆಡಿ ಆಗುತ್ತೆ, ಪೂರಿಗಳು ರೆಡಿ ಆಗುತ್ತೆ. ಸೊ ಏನೂ ಕೆಲಸ ಇಲ್ಲ, ತುಂಬಾ ಈಸಿ ಇದೆ. ಈಗ ನಾನಿಲ್ಲಿ ಆಲೂಗಡ್ಡೆಗಳನ್ನೆಲ್ಲ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಚೆನ್ನಾಗಿ ಇದು ಬೆಂದರೆ ಆಯಿತು. ಸೊ ಪಾನಿಪೂರಿಲಿ ಮಾಡಬೇಕಾದ್ರೆ ಮನೇಲಿ ಮಾಡಬೇಕಾದ್ರೆ ಮೇಯ್ನ್ ಕೆಲಸ ಈ ಆಲೂಗಡ್ಡೆಯನ್ನು ಬೇಯಿಸೋದು ಅಷ್ಟೇ ಹೇಳ್ಬೋದು. ಹಾಗೆ ಈ ಪೂರಿಗಳನ್ನು ಕರ್ಕೊಳ್ಳೋದು. ನಾನಿಲ್ಲಿ ಎಲ್ಲ ಪೂರಿಗಳನ್ನು ನೀಟಾಗಿ ಇವಾಗ ಕರೆದು ಇಟ್ಕೊಳ್ತಾ ಇದ್ದೀನಿ. ಅಷ್ಟರಾಗಲೇ ಆಲೂಗಡ್ಡೆ ಕೂಡ ಬೇಯುತ್ತೆ. ಹಾಗೆ ಪಾನಿಗೂ ಕೂಡ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಇಲ್ಲಿ ದೊಡ್ಡ ಪಾತ್ರೆಯಲ್ಲಿ ಹಾಕಿಟ್ಟಿದ್ದೀನಲ್ಲ ಇದು ಸ್ಪೈಸಿ ಪಾನಿ, ಹಾಗೆ ಸಣ್ಣ ಪಾತ್ರೆಯಲ್ಲಿ ಹಾಕಿಟ್ಟಿದ್ದೀನಲ್ಲ ಅದು ಸ್ವೀಟ್ ಪಾನಿ. ಸೊ ನನಗೆ ಇದು ಸ್ಪೈಸಿ ಪಾನಿಯಲ್ಲಿರುವಂಥ ಸ್ಪೈಸಿನೆಸ್ಸು ಸಾಕಾಗಲ್ಲ, ನನಗೆ ಸ್ವಲ್ಪ ಜಾಸ್ತಿ ಖಾರ ಇಷ್ಟ ಆಗುತ್ತೆ. ಈಗ ನಾನೇನು ಮಾಡ್ತೀನಿ, ನನಗೆ ಇದರಲ್ಲಿರುವಂಥ ಸ್ಪೈಸಿನೆಸ್ಸು ಸಾಕಾಗೋದಿಲ್ಲ, ನನಗೆ ಸ್ವಲ್ಪ ಜಾಸ್ತಿ ಖಾರ ಬೇಕು ನಮ್ಮ ಮನೇಲಿ. ಹಾಗೆ ಮಗಳಿಗೋಸ್ಕರ ಹೇಗಿದ್ರು ಸ್ವೀಟ್ ಪಾನಿ ರೆಡಿ ಆಯ್ತಲ್ಲ, ಹಾಗಾಗಿ ಅವಳು ಅದರಲ್ಲೇ ತಿಂತಾಳೆ. ಈಗ ನಾನು ಖಾರ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸರ್ ಜಾರ್ಗೆ ಒಂದು ಸಣ್ಣ ಕಟ್ಟಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು 5 ರಿಂದ 6 ಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಖಾರ ಹೇಗಿದೆ ನೋಡಿಕೊಂಡು ಮೆಣಸನ್ನು ಯೂಸ್ ಮಾಡ್ಕೊಳ್ಬಹುದು. ಹಾಗೆ ಒಂದು 4 ಮೆಣಸಿನ ಕಾಳಿದ್ರೂ ಕೂಡ ಯೂಸ್ ಮಾಡ್ಬೋದು. ಅದಕ್ಕೊಂಚೂರು ನೀರನ್ನು ಹಾಕಿ ನಾನು ಇದನ್ನು ಕ್ಲೀನಾಗಿ ಪೇಸ್ಟ್ ಮಾಡಿಕೊಂಡೆ. ಈ ಪೇಸ್ಟನ್ನು ಇವಾಗ ಸೋಯಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಸೋಯಿಸ್ಕೊಂಡಿದ್ದಾದ ನಂತರ ನಾವು ಅದನ್ನು ಈ ಒಂದು ಏನು ಸ್ಪೈಸಿ ಪಾನಿ ಏನು ಕೊಟ್ಟಿದ್ರಲ್ವ ಅದಕ್ಕೆ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಆಗುತ್ತೆ ಕಾಂಬಿನೇಷನ್ ಮಾಡಿಕೊಂಡಾಗ. ಈ ರೀತಿಯಾಗಿ ಖಾರ ಜಾಸ್ತಿ ಬೇಕು, ಇನ್ನೊಂದು ಸ್ವಲ್ಪ ಫ್ಲೇವರ್ಸ್ ಎಲ್ಲ ಜಾಸ್ತಿ ಬೇಕು ಅನ್ನೋರು ಈ ರೀತಿಯಾಗಿ ಮಾಡ್ಕೊಳ್ಬೋದು. ಹಾಗೆ ಇದಕ್ಕೆ ಉಪ್ಪನ್ನು ನೋಡಿಕೊಂಡು ಮೇಲಿನಿಂದ ಉಪ್ಪನ್ನು ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ಆಲೂಗಡ್ಡೆ ಕೂಡ ಚೆನ್ನಾಗಿ ಬೆಂದಿದೆ. ಇದರ ಸಿಪ್ಪೆಯನ್ನೆಲ್ಲ ತೆಗೆದು ಇಟ್ಕೊಳ್ತಾ ಇದ್ದೀನಿ. ಇದೇ ರೀತಿಯಾಗಿ ಎಲ್ಲ ಆಲೂಗಡ್ಡೆಗಳ ಸಿಪ್ಪೆಯನ್ನು ತೆಗೆದಿಟ್ಕೊಂಡೆ. ಹಾಗೆ ಇದಕ್ಕೆ ನಾನು ಒಂದು ಸ್ವಲ್ಪ ಖಾರ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದಾದಮೇಲೆ ನಾನು ಒಂದು ಸ್ವಲ್ಪ ಚಾಟ್ ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಚಾಟ್ ಮಸಾಲನೂ ಅಷ್ಟೇ ನಾನು ಡಿಮಾರ್ಟಿಂದ ತೊಗೊಂಡು ಬಂದಿದ್ದೆ, ತುಂಬಾ ಚೆನ್ನಾಗಿದೆ ಇದು. ಇದಾದಮೇಲೆ ಒಂದು ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಒಂದು ಮಸಾಲೆಯನ್ನು ರೆಡಿ ಮಾಡಿಕೊಂಡೆ. ಸೊ ಇವಾಗ ರುಚಿಯಾದ ಪಾನಿಪೂರಿ ಮನೆಯಲ್ಲೇ ರೆಡಿ ಆಯಿತು. ನಾವೆಲ್ಲರೂ ಕೂತ್ಕೊಂಡು ಎಂಜಾಯ್ ಮಾಡಿದ್ವಿ. ಸೊ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಸಿಗ್ತೀನಿ ಮತ್ತೊಂದು ಹೊಸ ವ್ಲಾಗ್ನಲ್ಲಿ. ಅಲ್ಲಿವರೆಗೆಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್.